ನಿಜಾಮರ ಕಾಲದಿಂದಲೂ ಖ್ಯಾತಿ ಪಡೆದಿರುವ ಶ್ರೀಮಠ ತನ್ನದೇ ಆದ ಬಡಬಗ್ಗರ ಸೇವೆ ಜೊತೆಗೆ ಪವಾಡಗಳಿಂದಲೂ ಹೆಸರುವಾಸಿಯಾಗಿದೆ. ಬಾಬಸವ ಅಂದೊಡನೆ ನಿರ್ಜೀವ ವಸ್ತು ಎನಿಸಿಕೊಂಡ ರಥವೇ 5 ಹೆಜ್ಜೆ ಮುಂದೆ ಹೋಗುತ್ತೆ ಅನ್ನೋದು ವಿಶೇಷ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಐತಿಹಾಸಿಕ ಗಬ್ಬೂರು ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಈ ಮಠದ ಸ್ವಾಮೀಜಿ ಬಾಬಸವ ಎಂದೊಡನೆ ರಥವೇ ಮುಂದೆ ಸಾಗುವ ಪ್ರತೀತಿ ಇದೆ. ಈ ಪವಾಡ ಸೃಷ್ಟಿಸಿರುವ ಶ್ರೀಮಠದ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಸಹಸ್ರಾರು ಭಕ್ತರು ಭಕ್ತಿಯ ಝೇಂಕಾರದೊಂದಿಗೆ ರಥವು ತನ್ನ ಮೂಲ ಸ್ಥಾನಕ್ಕೆ ತಲುಪಿದೆ. ಸುಮಾರು 800 ವರ್ಷದ ಇತಿಹಾಸ ಇರುವ ಈ ಗಬ್ಬೂರು ಪರಂಪರೆ ಮಠ, ಈ ಗಬ್ಬೂರು ಜಾತ್ರೆಯಲ್ಲಿ ಸುಮಾರು ಲಕ್ಷಾಂತರ ಜನ ಭಾಗಿಯಾಗುವ ಲಕ್ಷಣಗಳಿದೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರದಿಂದ ಸುಮಾರು ಲಕ್ಷಾಂತರ ಜನ ಸೇರುವ ಕಾರಿದೆ. ಜಾತ್ರೆ ಅಂದರೆ ಎಲ್ಲ ಸಮುದಾಯದವರು ಕೂಡಿ ರಥವನ್ನು ಎಳೆಯುವುದೇ ಈ ಜಾತ್ರೆಯ ವಿಶೇಷ. ಏಣಿ ಹಾಗೂ ಹಗ್ಗದ ಸಹಾಯದಿಂದ ತೇರು ಎಳೆಯುವುದನ್ನ ಎಲ್ಲ ಕಡೆ ನೋಡಿರ್ತೇವೆ. ಆದ್ರೆ ಈ ಗಬ್ಬೂರು ಬೂದಿ ಬಸವೇಶ್ವರ ರಥೋತ್ಸವದ ವೈಶಿಷ್ಟ್ಯತೆಯೇ ಬೇರೆ. ಬೃಹತ್ ರಥ ಪೀಠಾಧಿಪತಿ ಶ್ರೀ ಬೂದಿ ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಕೈ ಸನ್ನೆ ಮಾಡಿದ್ರೆ ಮಾತ್ರ ತೇರು ಮನೆಯೊಳಗೆ ಹೋಗುತ್ತದೆ ಎನ್ನುವ ಪ್ರತೀತಿ ಇದೆ. ಈ ಹಿಂದೆ ನಿಜಾಂ ಆಡಳಿತದಲ್ಲಿ ಇದನ್ನ ಪರೀಕ್ಷೆ ಮಾಡಲು ಬಂದು ಸ್ವತಃ ಹೈದರಾಬಾದ್ ನಿಜಾಮನೇ ಸೋತು ಶರಣಾಗಿ 121 ಎಕರೆ ಜಮೀನನ್ನ ದಾನವಾಗಿ ಕೊಟ್ಟಿದ್ದಾನೆ. ಇಂತಹ ಮಠಕ್ಕೆ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕ ಸೇರಿದಂತೆ ಹಲವಾರು ಕಡೆಯಿಂದ ಭಕ್ತರು ಬರ್ತಾರೆ. ನಿಜಾಮ ಸೋತು ದಾನ ಕೊಟ್ಟಿರ್ತಕ್ಕಂಥ ವಿಶೇಷ ಇದೆ. ಅದು ಲಿಖಿತ ರೂಪದಲ್ಲಿ ನಮ್ಮ ಮಠದಲ್ಲಿ ತಾವೆಲ್ಲರೂ ನೋಡ್ಬೋದು ಇದನ್ನು. ಆಮೇಲೆ ನಮ್ಮ ಮಠದ ವಿಶೇಷ ಇನ್ನೊಂದು ವಿಶೇಷ ಅಂದರೆ ಬಾಬಸವ ಎಂದರೆ 5 ಹೆಜ್ಜೆ ತಾನೇ ಉಳ್ತಕ್ಕಂಥ ದೊಡ್ಡ ವಿಶೇಷ. ಅದು ನಿಜಾಮನ ಕಾಲಕ್ಕೆ ಆ ಟೈಮಲ್ಲಿ ಎದುರು ಪಾದದವರೆಗೆ ನಿಜಾಮನ ಕಣ್ಣೆದರೆ ತೇರಾಡಿಸಿರ್ತಕ್ಕಂಥ ಈ ಬುದ್ಧಿಬಸವ. ಮಿಣೆ ಇಲ್ಲದೆ ಸಾಗುವ ತೇರು ಎಂಬ ಖ್ಯಾತಿ ಪಡೆದಿರುವ ದೇವದುರ್ಗ ತಾಲೂಕಿನ ಧಾರ್ಮಿಕ ಕೇಂದ್ರ ಇದು. ಗಬ್ಬೂರು ಜಾತ್ರಾ ಮಹೋತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಸಂಪನ್ನಗೊಂಡಿದೆ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18, ರಾಯಚೂರು.